ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮನೆಯಲ್ಲಿ ನಾನು ಬೆಳೆದಿರೋ ಹೆಸರು ಕಾಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೂ ಫಸ್ಟ್ ಟೈಮ್ ಇದು. ನಾನು ಫಸ್ಟ್ ಟೈಮ್ ಹಾಕಿದ್ದು, ನನಗೆ ತುಂಬ ಖುಷಿಯಾಯಿತು. ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಪ್ರೋಟೀನ್ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೆಸರು ಕಾಳನ್ನು ಮೊಳಕೆ ಬರೆಸಿ ಡೈಲಿ ಯೂಸ್ ಮಾಡಿ ಅಂತ ಹೇಳಿದರು. ಹಾಗೆ ಒಂದು ದಿವಸ ಇಟ್ಟಿದ್ದು ತುಂಬಾ ಮೊಳಕೆ ಬಂದುಬಿಟ್ಟಿತ್ತು. ನನಗೆ ಅದನ್ನ ಯೂಸ್ ಮಾಡೋಕ್ಕಷ್ಟು ಇಷ್ಟ ಆಗಿಲ್ಲ. ಅದನ್ನ ನಾನು ಮೊದಲು ಹಾಕಿರೋ ಹರಿವೆ ಕಣ ಖಾಲಿ ಇತ್ತು. ಅದನ್ನ ಕಿತ್ತಾದಮೇಲೆ ಆ ಕಣದಲ್ಲಿ ಹಾಕೋಣ ಅಂತ ಹಾಕಿದ್ದೆ. ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ಗಿಡ ಹಾಕಿದ್ದೀನಿ, ಅದು ಹೇಗೆ ಬರುತ್ತೆ ಅಂತ ನೋಡೋಣ ಅಂತ. ಆದರೆ ಅದು ತುಂಬ ಚೆನ್ನಾಗಿ ಕಾಳು ಬಂದಿದೆ. ನನಗೂ ಇದು ಫಸ್ಟ್ ಟೈಮ್ ಅನುಭವ. ಮತ್ತು ತುಂಬ ಬೇಗ ಕಾಳು ಬಂದಿದೆ, ತುಂಬಾ ಆಗಿದೆ. ಮತ್ತು ನನಗೆ ನೋಡಿ, ನಾನು ಗಿಡ ತೋರಿಸ್ತಾ ಇದ್ದೀನಿ. ನಮ್ಮ ಯಜಮಾನರು ಕೀಳ್ತಾ ಇದ್ದಾರೆ ನೋಡಿ. ಇದು ಕಾಯಿ ಬಂದು ಕಪ್ಪಾಗಿ ಒಣಗುತ್ತೆ. ಆಗ ಅದ್ರ ಸೋಡಿಗೆಗಳನ್ನು ನಾವು ಕಿತ್ತು ತೆಕ್ಕೊಂಡು ಅದನ್ನು ಒಣಗಿಸಿ ಕೈಯಲ್ಲಿ ಮುಟ್ಟರೆ ಚಟ್ ಚಟ್ ಅಂತ ಅದು ಒಡೆಯುತ್ತೆ. ಆಮೇಲೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಚೆನ್ನಾಗಿ ಒಣಗಿಸಿ. ನೋಡಿ, ನಮ್ಮ ಯಜಮಾನರು ಕೊಯ್ತಾ ಇದ್ದಾರೆ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಹಳದಿ ಆಗಿರೋದೆಲ್ಲ ಬೆಳೆದಿರೋ ಕಾಯಿಗಳು, ಕಪ್ಪಾಗಿರೋದೆಲ್ಲ ಒಣಗಿರೋ ಕಾಯಿಗಳು. ಅದನ್ನ ಮಾತ್ರ ನಾವು ತೆರ್ಕೊಂಡು ಒಣಗಿಸಿ ಕಾಳನ್ನು ಬಿಡಿಸಿಟ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಮೊಳಕೆ ಬರೆಸ್ಕೊಂಡ್ರೆ. ಹಾಗಾಗಿ ಇದನ್ನು ಡೈಲಿ ಯೂಸ್ ಮಾಡಿದ್ರೆ, ಮತ್ತು ಈಗ ಹೆಣ್ಮಕ್ಳಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಈಗ ಪ್ರೋಟೀನ್ ಕಡಿಮೆ ಆಗೋದಾಗಲಿ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗೋದಾಗಲಿ ಅಂತ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಈಗ ಅದರೊಳಗೆ ಅದೇ ಸೇಮ್ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಯಜಮಾನರು ಒಡೆದು ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಒಳಗಡೆ ಬೀಜ ಅಂತ. ತುಂಬ ದೊಡ್ಡ ದೊಡ್ಡ ಕಾಳಾಗಿದೆ, ತುಂಬಾ ಚೆನ್ನಾಗೂ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನ ನಾನು ಹಾಕಿರೋದು ಒಂದು 20ರಿಂದ 30 ಕಾಳಾಗಿರ್ಬೋದು. ಅಷ್ಟು ಮೊಳಕೆನ ಹಾಕಿದ್ದೆ. ಅದರಿಂದ ನನಗೆ ಸುಮಾರು ಒಂದು ಅರ್ಧ kg ಆಗೋಷ್ಟು ಹೆಸರು ಕಾಳು ಸಿಕ್ಕಿದೆ. ತುಂಬಾ ಚೆನ್ನಾಗೂ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ ಅಂತ. ಇದರ ಮಧ್ಯ ನಾನು ಮೊದಲು ಹರವೆ ಹಾಕಿದ್ದೆ, ಈ ನೆಕ್ಸ್ಟ್ ಇದ್ರ ಹಾಕಿದ್ದೀನಿ. ಈಗ ಮಧ್ಯ ಗಾಂಧಾರಿ ಮೆಣಸಿನ ಗಿಡನೂ ಹಾಕಿದ್ದೀನಿ. ಅವೆಲ್ಲ ಸ್ವಲ್ಪ ಎತ್ತರ ಆಗ್ತಾಯಿದೆ. ಈಗ ಇದ್ರ ನಂತರ ಅವು ದೊಡ್ಡಾಗಿ ಆ ಜಾಗದಲ್ಲಿ ಬೆಳ್ಕೊಳ್ಳುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಉಳಿದ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಇದನ್ನು ಕಿತ್ತು ಒಣಗಿಸಿ ಇದನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಒಡೆದಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಹೆಸರು ಕಾಳು. ನೋಡಿ, ಇದು ಇವತ್ತು ಕಿತ್ತಿರೋದು. ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡ್ರೆ ಬೇಗ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಚಟ್ ಚಟ್ ಅಂತ ಒಡೆಯುತ್ತೆ. ನೋಡಿ, ಮುಟ್ಟಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಸೂಪರ್ ಆಗಿದೆ ಹೆಸರು ಕಾಳು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನಾಗಿ. ಇದನ್ನ ತುಂಬ ಈಸಿಯಾಗಿ ಹೊಡಿಬೋದು. ನೋಡಿ, ಮುಟ್ಟಿದ ಹಾಗೆ ಚಟ್ ಚಟ್ ಅಂತ ಹೊಡ್ಕೊಂಡು ಬೀಜ ಎಲ್ಲ ಬಿಡ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ತುಂಬ ಬೇಗ ಬೆಳಿಬೋದು. ನಾನು ಎಷ್ಟೊಂದು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು.